ಗಾಂಧೀಜಿಯವರು ಒಂದು ಮಾತು ಹೇಳಿದರೆ, ಭಾರತ ದೇಶ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಗುಡಿ ಕೈಗಾರಿಕೆಗಳು ತಲೆ ಎತ್ತಬೇಕು. ಹೊರಗಡೆ ಸಿಗುವಂತ ಎಣ್ಣೆನು ನಮ್ಮ ಗಾಣದ ಎಣ್ಣೆನು ತಗೊಬಂದು ಅವರು ಟೇಸ್ಟ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಅವರೇ ರೆಕಮೆಂಡ್ ಮಾಡ್ತಾರೆ, ಅವರ ಹಸ್ಬೆಂಡ್ಗಳಿಗೆ ರೆಕಮೆಂಡ್ ಮಾಡ್ತಾರೆ, ನಮ್ಗೆ ಈ ಎಣ್ಣೆನೇ ಬೇಕು ಆ ಎಣ್ಣೆ ಬೇಡ ಅಂತ. ಮಣ್ಣಿಗೆ ಆಗಿರ್ಬೋದು, ಗಾಳಿಗೆ ಆಗಿರ್ಬೋದು, ನೀರಿಗೆ ಆಗಿರ್ಬೋದು, ವಾತಾವರಣಕ್ಕೆ 0% ಪೊಲ್ಯೂಷನ್. ಅಮೃತ್ ಮಹಲ್ ಇರುತ್ತೆ, ಹಳ್ಳಿಕಾರ್ ಇರುತ್ತೆ, ಕಿಲಾರಿ ಇರುತ್ತೆ, ದೇವಣಿ ಇರುತ್ತೆ. ಇವೆಲ್ಲ ದೇಸಿ ತಳಿಗಳು. ಇವನು ಕೂಡ ಮತ್ತೆ ಮಲೆನಾಡ್ ಗಿಟ ಇವೆಲ್ಲಾನು ಅಭಿವೃದ್ಧಿ ಪಡಿಸ್ದಂಗೆ ಆಗುತ್ತೆ. ಜಿಲ್ಲಾ ಮಟ್ಟದಲ್ಲಿ ಇದ್ದಂತ 1-2 ಆಸ್ಪತ್ರೆಗಳು ಈಗ ಹೋಬಳಿ ಮಟ್ಟದಲ್ಲಿ 5-6 ಆಸ್ಪತ್ರೆಗಳಾಗ್ಬಿಟ್ಟಿವೆ. ಅದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗ್ಬಿಟ್ಟಿವೆ. ನಾವು ಕೂಡ ಚೆನ್ನಾಗಿರೋ ಎಣ್ಣೆ ತಿಂತಾ ಇದೀವಿ ಅಂದ್ರೆ ನಾವು ಲವಲವಿಕೆಯಾಗಿರ್ತೀವಿ. 13 kg ನಾವು ಕೊಬ್ಬರಿ ಹಾಕಿದ್ರೆ 2.5 kgಗೆ 1 ಲೀಟ್ರ್ ಎಣ್ಣೆ ಬರುತ್ತೆ. ಈ ಕೆಲಸ ಮಾಡಿದ್ರೆ ನಮ್ಗೆ ಕೋಟಿ ಪುಣ್ಯ ಸಿಗದಷ್ಟು. ಇದು ಲಾಭದ್ದು ಒಂದ್ ಕಡೆ ಬಿಟ್ಟಾಕಿ ಸರ್ಕಾರಿ ಶಾಲೆಗಳಿಗೆ ನಮ್ಮ ಆದಾಯದಲ್ಲಿ ಇಂತಿಷ್ಟು ಪ್ರಮಾಣ ಅಂತ ತೆಗೆದಿಟ್ಟು ಅದನ್ನ ಕೊಟ್ರೆ ಸಹಾಯ ಮಾಡ್ದಂತ ಆಗುತ್ತೆ. ಇದು ನಮಗ್ ಮಾತ್ರ ಸಾಮಾಜಿಕ ಕಳಕಳಿ ಆಗಲ್ಲ, ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂತೆ ಆಗುತ್ತೆ. ನನ್ನ ಹೆಸರು ಕೆಂಪಮ್ಮ ಅಂತ ಹೇಳಿ, ಅರೆತಿಪ್ಪೂರು ಗ್ರಾಮ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನನ್ನ ವಿದ್ಯಾಭ್ಯಾಸ 2nd PUC ಆಗಿರ್ತದೆ. ಇದು ಪುಣ್ಯಕೋಟಿ ನ್ಯಾಚುರಲ್ಸ್ ಆಯಿಲ್ ಎತ್ತಿನ ಗಾಣದ ಘಟಕ. ನಾವು ಈ ಎತ್ತಿನ ಗಾಣದ ಘಟಕವನ್ನ ಪ್ರಾರಂಭ ಮಾಡೋ ಉದ್ದೇಶ ಏನು ಅಂದ್ರೆ, ಒಂದು ನಾವು ಉತ್ತಮವಾದಂತ ನೈಸರ್ಗಿಕವಾದಂತ ಕ್ವಾಲಿಟಿ ಆದಂತ ಎಣ್ಣೆನ ಕೊಡಬೇಕು ಅನ್ನೋ ಉದ್ದೇಶ ಒಂದು. ಎರಡನೇದು ದೇಶಿ ತಳಿಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು 2 ಉದ್ದೇಶ. ಆದ್ರೆ ಯಾರು ಕೂಡ ಪುಕ್ಕಟೆಯಾಗಿ ಇವತ್ತು ಸಮಾಜಕ್ಕೆ ಕೊಡುಗೆ ಕೊಡ್ತೀನಿ ಅಂತ ಯಾರು ಅನ್ನಲ್ಲ. ಇದರಿಂದ